ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, HSTR ಮತ್ತು GPSTR ಮತ್ತು PSTRಗೆ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸಲ್ಲಿ ಹಿಸ್ಟ್ರಿ ವಿಭಾಗಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಈಗಾಗಲೇ ಸುಮಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಇವತ್ತು 9ನೇ ವಿಡಿಯೋವನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಆಧಾರ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಮುಂದಿನ ಪರೀಕ್ಷೆಗಳಲ್ಲಿ ಹೇಗೆಲ್ಲ ಪ್ರಶ್ನೆಗಳು ಬರ್ಬೋದು ಅನ್ನೋ ವಿಷಯಗಳನ್ನು ಕುರಿತು ಸಹ ನಾನು ಮಾತಾಡ್ತಾ ಹೋಗ್ತೀನಿ. ಇನ್ನು ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈ PSTR, HSTR ಮತ್ತು GPSTRಗೆ ಸಂಬಂಧಿಸಿದಂತಹ ಸೋಷಿಯಲ್ ಸೈನ್ಸ್ ಮತ್ತು PM ಮೆಥಡ್ನ ಆನ್ಲೈನ್ ತರಬೇತಿಗಳು ಸ್ಟಾರ್ಟ್ ಆಗಿದೆ. ಉತ್ತಮ ಗುಣಮಟ್ಟದ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಹಾಗಾಗಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಮತ್ತು ನೀವು ಈ ಸರ್ಕಾರಿ ಹುದ್ದೆಯನ್ನು ಪಡೆಯೋದಕ್ಕೆ ಇದು ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ಲಾಸ್ಟ್ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಮುಂದಿನ ಪರೀಕ್ಷೆಯಲ್ಲಿ ಹೇಗೆಲ್ಲ ಪ್ರಶ್ನೆಗಳು ಬರ್ಬೋದು ಅನ್ನೋದ್ರ ಕುರಿತು ನಾನು ಮಾತಾಡ್ತಾ ಹೋಗ್ತೀನಿ. ನೋಡಿ, ಶಿವಾಜಿ ಎಲ್ಲಿ ಜನಿಸಿದನು ಅಂತ ಭಾಳ ಸಿಂಪಲ್ ಪ್ರಶ್ನೆ. ಈ ಪ್ರಶ್ನೆಯನ್ನು ಇಟ್ಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಯ 4 ಆಪ್ಷನ್ಸ್ಗಳ ಮೂಲಕ ಮುಂದಿನ ಪ್ರಶ್ನೆ ಪತ್ರಿಕೆ ಹೇಗೆ ರೆಡಿ ಆಗ್ಬೋದು ಅನ್ನೋದನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಈಗ 1627ರಲ್ಲಿ ಈ ಶಿವಾಜಿ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಈ ಒಂದು ಶಿವನೇರಿ ದುರ್ಗದಲ್ಲಿ ಜನಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಹಾಗಾದರೆ ಈ ಒಂದು ಪ್ರಶ್ನೆಗೆ ಸಿಂಪಲ್ಲಾಗಿ ಆನ್ಸರ್ ಗೊತ್ತಾಯಿತು, ಶಿವನೇರಿ ದುರ್ಗ ಅಂತ. ನೋಡಿ, ಶಿವನೇರಿ ದುರ್ಗ ಆದಮೇಲೆ ಇವರ ಮೊದಲ ಒಂದು ಅಚೀವ್ಮೆಂಟ್ ಅಂದರೆ ಅಥವಾ ತೋರಣಗಡ ಕೋಟೆಯನ್ನು ಇವರು ಯಾವಾಗ ವಶಪಡಿಸಿಕೊಂಡ್ರು ಅಂತಕ್ಕಂಥದ್ದು ಕೇಳ್ಬೋದು. ಈ ಒಂದು ತೋರಣಗಡ. ನೋಡಿ, ತೋರಣಗಡ ಕೋಟೆ ಆದಮೇಲೆ 1656ರಲ್ಲಿ ಇವರೇನು ಮಾಡ್ತಾರೆ, ಈ ಜಾವಳಿಯನ್ನು ಏನು ಮಾಡ್ತಾರೆ, ಮುತ್ತಿಗೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ 1659ರಲ್ಲಿ ವಿಶಾಲವಾಗಿ ಮತ್ತು ಇಲ್ಲಿ ಇದ್ದಂತಹ ಒಂದು ಮುಖ್ಯ ಘಟನೆ ಅಂದರೆ ಈ ಒಂದು ಅಫ್ಜಲ್ ಖಾನ್ನನ್ನು ಏನು ಮಾಡ್ತಾನೆ, ಹುಲಿ ವ್ಯಾಘ್ರಾನಕದಿಂದ ಕೊಲ್ತಾನೆ. ಅಫ್ಜಲ್ ಖಾನ್ ಯಾರು ಅಂದರೆ ಬಿಜಾಪುರದ 1ನೇ ಆಲಿ ಆದಿಲ್ ಶಾನ ಸೇನಾನಿ. ಶಿವಾಜಿಯನ್ನು ಕೊಲ್ಲೋದಕ್ಕೆ ಬಂದು ಅವನೇ ಸಹ ಬಲಿಯಾಗ್ತಾನೆ. ನೆಕ್ಸ್ಟ್ ಅದಾದಮೇಲೆ 1665ರಲ್ಲಿ ಈ ಹಿಂದೂ ಸೇನಾನಿಯಾದಂತಹ ಈ ಒಂದು ಜೈಸಿಂಗ್ ಮತ್ತು ಶಿವಾಜಿಯ ನಡುವೆ ಆದಂಥ ಘಟನೆಯೇ ಈ ಒಂದು ಪುರಂದರಗಡ ಒಪ್ಪಂದ. ಪುರಂದರಗಡ ಒಪ್ಪಂದದಂತೆ 1666ರಲ್ಲಿ ಶಿವಾಜಿ ಮತ್ತು ಶಿವಾಜಿಯ ಮಗ ಸಂಭಾಜಿಯನ್ನು ಆಗ್ರಾದಲ್ಲಿ ಸೆರೆಹಿಡಿಯಲಾಗುತ್ತೆ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದು 1674ರಲ್ಲಿ ಶಿವಾಜಿ ಅಂತಕ್ಕಂಥವ್ರು ಈ ರಾಯಗಢ ಅಂತೇನಿದೆ, ಈ ರಾಯಗಢದಲ್ಲಿ ಏನು ಮಾಡ್ತಾರೆ, ಪಟ್ಟಾಭಿಷೇಕರಾಗ್ತಾರೆ. ಪಟ್ಟಾಭಿಷೇಕನಾಗ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು 1680ರಲ್ಲಿ ಶಿವಾಜಿ ಮರಣವನ್ನು ಹೊಂದ್ತಾರೆ. ನೋಡಿ, ಶೈಸ್ತಾ ಖಾನ್ ಬೇರೆ, ಹಾಗೆ ಅಫ್ಜಲ್ ಖಾನ್ ಬೇರೆ. ಔರಂಗಜೇಬನಿಂದ ಬಂದಂಥವನು ಶೈಸ್ತಾ ಖಾನ್ ಸೋತ್ ಹೋದ್ಮೇಲೆ ಔರಂಗಜೇಬನ ಒಬ್ಬ ಹಿಂದೂ ಸೇನಾನಿ ಗೆರಿಲ್ಲಾ ಯುದ್ಧದ ಬಗ್ಗೆ ಮಾಹಿತಿಯನ್ನು ಹೊಂದಿದಂಥ ಇವನು ಜೈಸಿಂಗ್ ಏನು ಮಾಡ್ತಾನೆ, ಶಿವಾಜಿಯನ್ನು ಸೋಲಿಸಿ ಈ ಪುರಂದರಗಡ ಒಪ್ಪಂದವನ್ನು ಮಾಡ್ಕೊಳ್ತಾನೆ. 1665ರಲ್ಲಿ ಮಾಡ್ಕೊಳ್ತಾನೆ ಅಂತಕ್ಕಂಥದ್ದು. ನೋಡಿ, ಈ ಘಟನೆಗಳು ಮೇಲಾಗಿ ನಮಗೆ ಪ್ರಶ್ನೆಗಳು ಹೆಚ್ಚಾಗಿ ಮತ್ತೆ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಶಿವಾಜಿಯ ತಂದೆಗೆ ಎಷ್ಟು ಜನ ಹೆಂಡತಿಯರು, ಅಥವಾ ಶಿವಾಜಿಯ ಸಹೋದರರು ಎಷ್ಟು ಜನ ಇದ್ದರು, ಅಥವಾ ಇದಕ್ಕೆ ಸಂಬಂಧಿಸಿದಂತೆ ಕೇಳ್ಬೋದು. ಜೀಜಾಬಾಯಿ ಇರ್ಬೋದು, ದಾದಾಜಿ ಕೊಂಡದೇವ ಇರ್ಬೋದು, ಅಥವಾ ಇವರ ಗುರುಗಳಾದಂಥ ರಾಮದಾಸರು ಇರ್ಬೋದು. ಮತ್ತು ಇದ್ರ ಬಗ್ಗೆ ನಮಗೆ ಪ್ರಶ್ನೆಗಳು ಬರ್ಬೋದು. ನೆಕ್ಸ್ಟ್ ಮತ್ತೆ ಶಿವಾಜಿಯ ಮಂತ್ರಿಮಂಡಲದ ಮೇಲೆ ಪ್ರಶ್ನೆ ಬಂದಿದೆ. ಶಿವಾಜಿ ಮಂತ್ರಿಮಂಡಲವನ್ನು ಏನೆಂದು ಕರೆಯುತ್ತಿದ್ದರು ಅಂತ ಕರ್ತಾರೆ. ಅಟಾರ ಕಚೇರಿ ಮತ್ತು ಮಂತ್ರಿಮಂಡಲ ಮತ್ತು ಮಂತ್ರಿ ಪರಿಷತ್ ಅಷ್ಟಪ್ರಧಾನ. ನೋಡಿ, ನಮಗಿಲ್ಲಿ 2 ಪ್ರಶ್ನೆಗಳು ಕನ್ಫ್ಯೂಸ್ ಆಗ್ಬೋದು. ಅಟಾರ ಕಚೇರಿ ಅಂದ ತಕ್ಷಣ ನಿಮಗೆ ಗೊತ್ತಿದೆ, ನಮಗೆ ಮೈಸೂರು ಒಡೆಯರಿಗೆ ಸಂಬಂಧಿಸಿದಂತಹ ಒಂದು ಘಟನೆ ಈ ಅಟಾರಿ ಕಚೇರಿ ಅಂತಕ್ಕಂಥದ್ದು. ಚಿಕ್ಕದೇವರಾಜ ಒಡೆಯರಿಗೆ ಸಂಬಂಧಿಸಿದಂತೆ ನವಕೋಟಿ ನಾರಾಯಣ ಅಂತ ಏನು ಕರಿತಾ ಇದ್ವಿ, ಈ ಚಿಕ್ಕದೇವರಾಜ ಒಡೆಯರಿಗೆ ಸಂಬಂಧಿಸಿದಂತೆ ಇದಾಗಿತ್ತು. ಬಟ್ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಈ ಒಂದು ಅಷ್ಟಪ್ರಧಾನ. ನೋಡಿ, 8 ಜನ ಮಂತ್ರಿ ಪರಿಷತ್ ಅಥವಾ ಮಂತ್ರಿಗಳೇನಿತ್ತೋ ಈ ಮಂತ್ರಿಗಳಲ್ಲಿದ್ದಂಥ ಹುದ್ದೆಗಳಲ್ಲಿ ಹೆಚ್ಚು ಪ್ರಶ್ನೆಗಳು ಈ 3 ಹುದ್ದೆಗಳಲ್ಲಿ ನಮಗೆ ಬರ್ತವೆ. ಅಂದರೆ ನಮಗೆ ಈ ಪೇಶ್ವೆಗಳು ಅಂದರೆ ಇವ್ರ ಕಾಲದಲ್ಲಿ ಈ ಪ್ರಧಾನಿಗಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅದಾದಮೇಲೆ ಮೇಜರಾಗಿ ಫಿನಾನ್ಸ್ ಆಫೀಸರನ್ನು ನಾವು ಅಮಾತ್ಯರು ಅಂತ ಕರಿತಾ ಇದ್ವಿ. ಇವರು ಹಣಕಾಸು ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ರು. ನೆಕ್ಸ್ಟ್ ಅದಾದಮೇಲೆ ವಿಶೇಷವಾಗಿ ನಾವು ಸುಮಂತ ಅಂತ ನೋಡ್ಕೊಳ್ತಾ ಇದ್ವಿ. ಸುಮಂತ ಅಂದರೆ ಏನು ಅಂದರೆ ಈ ಒಂದು ವಿದೇಶಾಂಗ ಮಂತ್ರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ವಿದೇಶಾಂಗ ಮಂತ್ರಿ.
ಎಸ್, ಹಾಗಾದರೆ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಅಷ್ಟಪ್ರಧಾನ. ನೆಕ್ಸ್ಟ್, ಹಾಗಾದರೆ ಶಿವಾಜಿ ಕಾಲದಲ್ಲಿ 2 ಕಂದಾಯ ಪದ್ಧತಿ, ಈ ಕಂದಾಯ ಪದ್ಧತಿಗಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಯಾವುದು ಅಂದರೆ ಈ ಚೌಸ್ ಮತ್ತು ಈ ಒಂದು ಸರ್ದೇಶ್. ಈ ಸರ್ದೇಶ್ ಮುಖಿ ಅಂತಕ್ಕಂಥದ್ದೇನಿದೆ ಈ ಕಂದಾಯ ಪದ್ಧತಿಗಳಿತ್ತು. ಯುದ್ಧ ಮಾಡಿದ ಮತ್ತು ಯುದ್ಧ ಮಾಡಿದ ಪ್ರದೇಶದ ಮೇಲೆ ಮತ್ತೆ ಯುದ್ಧ ಮಾಡದೇ ಇರೋದಕ್ಕೆ ಈ ರೆವಿನ್ಯೂ ಕಲೆಕ್ಷನ್ ಅಂತ ಮಾಡ್ತಾಯಿದ್ರು. ಮಿಲಿಟರಿ ರೆವಿನ್ಯೂ ಕಲೆಕ್ಷನ್, ಕಂದಾಯ ಅಂದರೆ ಮಿಲಿಟರಿ ರೆವಿನ್ಯೂ. ನೆಕ್ಸ್ಟು ಶಿಲಾದಾರ್ ಮತ್ತು ಬಾಗೀರ್ದಾರ್ ಅಂತ ಇದ್ದರು. ಶಿಲಾದಾರ್ ಮತ್ತು ಬಾಗೀರ್ದಾರ್ ಅಂತ. ಶಿಲಾದಾರ್ ಬಾಗೀರ್ದಾರ್ ಅಂತಕ್ಕಂಥದ್ದು ಶಿವಾಜಿಯ ಕಾಲದ ಈ ಒಂದು ಅಶ್ವಪಡೆಯ 2 ವಿಧಗಳಾಗಿತ್ತು ಅಂತ ಗೊತ್ತಿರಬೇಕು. ಶಿವಾಜಿ ಕಾಲದ ಅಶ್ವಪಡೆಯ 2 ವಿಧಗಳಾಗಿತ್ತು ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು ಈ ಮೋಡಿ ಸ್ಕ್ರಿಪ್ಟ್ ಇರ್ಬೋದು ಅಥವಾ ಗೆರಿಲ್ಲಾ ವಾರ್ ಸಿಸ್ಟಮ್ ಇರ್ಬೋದು, ಇವೆಲ್ಲ ಶಿವಾಜಿಯ ಕಾಲದಲ್ಲೇ ಇತ್ತು ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಹಾಗಾದರೆ ಶಿವಾಜಿಯ ಮಂತ್ರಿಮಂಡಲ ಅಷ್ಟಪ್ರಧಾನವಾಗಿತ್ತು ಅಂತ ಗೊತ್ತಿರಬೇಕು. ನವರತ್ನರು ಬೇರೆ, ಅಷ್ಟಪ್ರಧಾನರು ಬೇರೆ, ಅಷ್ಟ ಕಚೇರಿ ಬೇರೆ, ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗಿರಲಿ. ನೆಕ್ಸ್ಟ್, ವೇದಗಳ ಕಾಲದ ಬುಡಕಟ್ಟು ಸಭೆಗಳು. ನೋಡಿ, ಇಲ್ಲಿ ಅವಳಿ ಸಹೋದರರಿರ್ಬೋದು ಅಥವಾ ಪ್ರಜಾಪ್ರತಿನಿಧಿ ಸಭೆಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರಜಾಪ್ರತಿನಿಧಿ ಸಭೆಗಳು ಅಂತ ಕರಿತೀವಿ. ಹಾಗೆ ಈ ಸಭೆಗಳು ಏನು ವಿಶೇಷತೆಗಳನ್ನು ಹೊಂದಿತ್ತು? ಸಭಾ ಮತ್ತು ಸಮಿತಿ ಅಂತ. ನೋಡಿ, ಬುಡಕಟ್ಟು ಜನಸಾಮಾನ್ಯರು ಮತ್ತು ಈ ವೃದ್ಧರು ಸೇರ್ತಕ್ಕಂತಹ ವಿಧಾತ್ ಅಂತ ಇತ್ತು. ಈ 2 ಸಭೆಗಳಿಗಿಂತ ಅತ್ಯಂತ ಪ್ರಾಚೀನವಾದದ್ದು ವಿಧಾತ್, ಸಭಾ ಮತ್ತು ಸಮಿತಿ, ವೇದಿಕ್ ಸಿವಿಲೈಸೇಷನಲ್ಲಿ. ನೋಡಿ, ಇಲ್ಲಿ ಸಭಾ ಅಂದ ತಕ್ಷಣ ಇಲ್ಲಿ ಸ್ತ್ರೀಯರಿಗೆ ಪ್ರವೇಶವಿರಲಿಲ್ಲ. ರಾಜರು ಮತ್ತು ಋಷಿಮುನಿಗಳು ಅಥವಾ ಈ ಕಾಲದ ಶ್ರೀಮಂತರು ಸೇರ್ತಕ್ಕಂಥದ್ದು ಸಭಾ. ನೋಡಿ, ಸಮಿತಿ ಅಂದ ತಕ್ಷಣ ನಿಮಗೆ ಇಲ್ಲಿ ಸ್ತ್ರೀಯರಿಗೂ ಅವಕಾಶ ಇತ್ತು, ಸಾಮಾನ್ಯ ಜನರು ಮತ್ತು ತೋಟಗಾರಿಕೆ ಬುಡಕಟ್ಟು ಜನರು ಸಹ ಸೇರ್ಬೋದಾದಂಥ ಘಟನೆಗಳು. ಒಟ್ಟಾರೆಯಾಗಿ ಈ ಬುಡಕಟ್ಟು ಟ್ರೈಬಲ್ ಬುಡಕಟ್ಟು ಸಭೆಗಳು ಅಂದರೆ ಅಥವಾ ಪ್ರಜಾಪ್ರತಿನಿಧಿ ಸಭೆಗಳು ಅಂದರೆ ಎಲ್ಲಿ ಇದೆ ಅಂದರೆ ಈ ಒಂದು ಸಭಾ ಮತ್ತು ಸಮಿತಿ. ವೇದಗಳಲ್ಲೇ ಋಗ್ವೇದ ಅಂದರೆ ವೇದಗಳಲ್ಲಿ ಕೊನೆಯ ಅಥರ್ವಣ ವೇದದಲ್ಲಿ ಈ ಒಂದು ಸಭಾ ಮತ್ತು ಸಮಿತಿಗಳ ಬಗ್ಗೆ ಉಲ್ಲೇಖವಾಗಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದು. ಅಥರ್ವಣ ವೇದದಲ್ಲಿ ದ ವೇದಾಸ್ ಆಫ್ ಮ್ಯಾಜಿಕ್ ಅಂತ ಕರಿತೀವಿ, ಮಾಟ ಮಂತ್ರಗಳ ಬಗ್ಗೆ ಹೇಳ್ತಕ್ಕಂಥದ್ದೇ ಅಥರ್ವಣ ವೇದ. ಎಸ್, ಹಾಗಾದರೆ ಈಗ 3ನೇ ಪ್ರಶ್ನೆಗೆ ಆನ್ಸರ್ ನಮಗೆ ಗೊತ್ತಾಯಿತು. ಅಲ್ಲಾವುದ್ದೀನ್ ಖಿಲ್ಜಿಯ ಒಬ್ಬ ಪ್ರಸಿದ್ಧ ದಂಡನಾಯಕ ಯಾರು ಅಂತ? ಅಮರ್ ಶಾ, ಇಲ್ತಮಷ್ ಮತ್ತು ಮಲ್ಲಿಕ್ ಕಾಫರ್ ಮತ್ತು ಬಲ್ಬನ್. ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ ಗುಲಾಮಿ ಆದಮೇಲೆ ಖಿಲ್ಜಿ ಸಂತತಿಯಲ್ಲಿ ಬರ್ತಾನೆ. ಈ ಬಲ್ಬನ್ ಮತ್ತು ಇಲ್ತಮಷ್, ಆರಂ ಶಾ ಅಂತಕ್ಕಂಥವ್ರು ಗುಲಾಮಿ ಸಂತತಿಯಲ್ಲಿ ಬರ್ತಾನೆ. ಮಲ್ಲಿಕ್ ಕಾಫರ್ ಅಂತಕ್ಕಂಥವ್ನು ಏನು ಮಾಡ್ತಾನೆ? ಈ ಒಬ್ಬ ಅಲ್ಲಾವುದ್ದೀನ್ ಖಿಲ್ಜಿ ಈ ಒಂದು ದಕ್ಷಿಣ ಭಾರತದ ಮೇಲೆ ಈ ದಾಳಿಯನ್ನು ಮಾಡಿದ ಮೊದಲ ದೆಹಲಿ ಸುಲ್ತಾನ. ಈ ಒಂದು ಗುಜರಾತ್ ದಾಳಿ ಏನಿದೆ, ಈ ಗುಜರಾತ್ ದಾಳಿ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇವನು ಅಟ್ಯಾಕ್ ಮಾಡ್ತಾನೆ. ಈ ಗುಜರಾತ್ ದಾಳಿಯ ಸಂದರ್ಭದಲ್ಲಿ ಒಬ್ಬ ನಪಂಸಕ ಅಥವಾ ತೃತೀಯ ಲಿಂಗಿ ಆದಂತಹ ಈ ಒಂದು ಮಲ್ಲಿಕ್ ಕಾಫರ್ನನ್ನು ಏನು ಮಾಡ್ತಾನೆ, ಇವನು ಏಕ್ ಹಜಾರ್ ಅಂತ ಕರಿತೀವಿ. 1000 ನಾಣ್ಯಗಳಿಗೆ ಏನು ಮಾಡ್ತಾನೆ, ಏಕ್ ದಿನ್ ಹಜಾರ್ ಅಂತ ಕರಿತೀವಲ್ಲ, ಕೊಂಡ್ಕೊಳ್ತಾನೆ. ಈ ಮಲ್ಲಿಕ್ ಕಾಫರೇ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡನಾಯಕ ಆಗ್ತಾನೆ. ದಕ್ಷಿಣ ಭಾರತದ ದಂಡನಾಯಕ ಆಗ್ತಾನೆ. ಈ ದೇವಗಿರಿ ಮೇಲೆ ದಾಳಿ ಮಾಡ್ತಾನೆ. ವಾರಂಗಲ್ ಮೇಲೆ ದಾಳಿ ಮಾಡ್ತಾನೆ. ನೆಕ್ಸ್ಟು ಈ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡ್ತಾನೆ. ನೆಕ್ಸ್ಟು ಮಧುರೆಯ ಪಾಂಡ್ಯರ ಮೇಲೆ ದಾಳಿ ಮಾಡ್ತಾನೆ. ಈ ವಾರಂಗಲ್ಲಲ್ಲಿದ್ದಂತಹ ಕೋಹಿನೂರು ಡೈಮಂಡನ್ನು ಕೊಂಡೊಯ್ದವನೇ ಈ ಮಲ್ಲಿಕ್ ಕಾಫರ್. ಈ ಮಲ್ಲಿಕ್ ಕಾಫರ್ನನ್ನು ಗುಜರಾತ್ ದಂಡಯಾತ್ರೆಯ ಸಂದರ್ಭದಲ್ಲಿ ಈ ಅಲ್ಲಾವುದ್ದೀನ್ ಖಿಲ್ಜಿ ಕೊಂಡ್ಕೊಳ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಈಗ ಡಾಕ್ ಸಿಸ್ಟಮ್ ಇರ್ಬೋದು, ಅಟೆಂಡೆನ್ಸ್ ಸಿಸ್ಟಮ್ ಇರ್ಬೋದು, ಹಾಗೆ ಈ ಸ್ಯಾಲ್ರಿ ಸಿಸ್ಟಮ್ ಇರ್ಬೋದು, ಇವೆಲ್ಲವನ್ನು ಇಂಪ್ರೂವ್ಮೆಂಟ್ ಮಾಡಿದಂಥವ್ನು ಯಾರು ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ. ಈ ಡೆಲ್ಲಿ ಸುಲ್ತಾನ್ಸ್ ಟೈಮಲ್ಲಿ ಈ ಮಲ್ಲಿಕ್ ಕಾಫರ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಹಾಗಾಗಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಈ 3ನೇ ವೀರಬಲ್ಲಾಳ ಇದ್ದಂಥ ಹೊಯ್ಸಳರ ದೊಳೆಯ ಸಂದರ್ಭದಲ್ಲಿ ದ್ವಾರ ಸಮುದ್ರದ ಮೇಲೆ ಮಲ್ಲಿಕ್ ಕಾಫರ್ ದಾಳಿ ಮಾಡ್ತಾನೆ. ಎಸ್, 3 ಕರ್ನಾಟಿಕ್ ಯುದ್ಧಗಳು ಇವರುಗಳ ನಡುವೆ ಜರುಗಿತು. ನೋಡಿ, ಈ ತಮಿಳುನಾಡಲ್ಲಿರ್ತಕ್ಕಂಥ ಕರ್ನಾಟಿಕ್ ಏನಿದೆ, ಈ ಕರ್ನಾಟಿಕ್ ಯುದ್ಧಗಳು ನಡೆಯೋದಕ್ಕೆ ಮುಖ್ಯ ಕಾರಣ ಈ ಫ್ರೆಂಚರು ಮತ್ತು ಈ ಬ್ರಿಟಿಷರು. ಈ ಬ್ರಿಟಿಷರು ಫ್ರೆಂಚರ ನಡುವೆ 1746ರಿಂದ 1756ರವರೆಗೆ, ಎಷ್ಟರವರೆಗೆ? 56 ಆದಮೇಲೆ 1763ಕ್ಕೆ ಯುದ್ಧ ಎಂಡ್ ಆಗುತ್ತೆ. ನೋಡಿ, ಇಲ್ಲಿವರೆಗೂ ಯುದ್ಧಗಳು ಹೇಗೆ ಹೋರಾಟ ಆಯಿತು ಅಂತ 63ರವರೆಗೆ
ನೋಡಿ ಬ್ರಿಟನ್ನಲ್ಲಿ ಏನಾಯಿತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಬ್ರಿಟನ್ನಲ್ಲಾದಂಥ ಘಟನೆ 1746ರಲ್ಲಿ ಈ ಆಸ್ಟ್ರಿಯಾ ಉತ್ತರಾಧಿಕಾರತ್ವಕ್ಕಾಗಿ ನಡೆದಂಥ ಯುದ್ಧ ಏನಿದೆ, ಯಾವುದೋ ಈ ಆಸ್ಟ್ರಿಯಾ ಉತ್ತರಾಧಿಕಾರತ್ವಕ್ಕಾಗಿ ನಡೆದಂಥ ಯುದ್ಧ ಯಾವುದು, ಆ ಆಸ್ಟ್ರಿಯಾ ಉತ್ತರಾಧಿಕಾರತ್ವಕ್ಕಾಗಿ ನಡೆದಂಥ ಯುದ್ಧದಲ್ಲಿ ಏನಾಯಿತು. ಹಾಗೆ 7 ಇಯರ್ ವಾರ್ಸ್, ಈ ಒಂದು ಸಪ್ತವಾರ್ಷಿಕ ಯುದ್ಧಗಳು, ಆಸ್ಟ್ರಿಯಾ ಉತ್ತರಾಧಿಕಾರತ್ವಕ್ಕಾಗಿ ನಡೆದಂಥದ್ದು ಮೊದಲ ಆಂಗ್ಲೋ ಫ್ರೆಂಚ್ ವಾರ್. ಅದೇ ರೀತಿಯಾಗಿ 1756ರಲ್ಲಿ ಈ 7 ಇಯರ್ ವಾರ್ಸ್ ಅಂತ ಕರಿತೀವಿ. ಈ ಒಂದು ಸಪ್ತ ವಾರ್ಷಿಕ ಯುದ್ಧಗಳು ನಡೆಯುತ್ತೆ ಇದರಲ್ಲಿ 1756ರಲ್ಲಿ. ಹಾಗಾದರೆ ಇದು ಮೂರನೇ ಆಂಗ್ಲೋ ಫ್ರೆಂಚ್, ಇದು ಮೊದಲ ಆಂಗ್ಲೋ ಫ್ರೆಂಚ್. ಇಲ್ಲಿ ಏನಾಗುತ್ತೆ, ಹೈದರಾಬಾದ್ ನಿಜಾಮರು ಹಾಗೆ ಈ ವಾರಂಗಲ್ಲಿನ ಕಾಕತೀಯರಲ್ಲಿ ಅಥವಾ ನಿಜಾಮರಿಗೆ ಸಂಬಂಧಿಸಿದಂತೆ ಹೈದರಾಬಾದ್ ನಿಜಾಮರು ಇರ್ಬೋದು ಅಥವಾ ಆರ್ಕಾಟ್ ನವಾಬರು, ಯಾರು ವಾರಂಗಲ್ಲಲ್ಲ, ಆರ್ಕಾಟ್ ನವಾಬರು ಹೈದರಾಬಾದ್ ನಿಜಾಮರು, ನಾಸಿರ್ ಜಂಗ್, ಮುಜಾಫರ್ ಜಂಗ್ ಇರ್ಬೋದು, ಹಾಗೆ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬ್ ಇರ್ಬೋದು, ಇವರುಗಳ ನಡುವೆ ಫೈಟನ್ನು ಮಾಡಿಸಿ ಏನು ಮಾಡ್ತಾರೆ, ಇದನ್ನು ಭಾರತದಲ್ಲಿ ನಡೆಯುತ್ತೆ. ಇದು ನಡೆದಿದ್ದು ಮೇಜರಾಗಿ ತಮಿಳುನಾಡಿನ ಈ ಕರ್ನಾಟಕಲ್ಲಾದರೂ ಸಹ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ನಡೆದಂಥ ಯುದ್ಧ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಆಸ್ಟ್ರಿಯಾ ವಿತ್ತವಾರ್ಷಿಕ ಯುದ್ಧಕ್ಕೆ ನಡೆದಂಥದ್ದು ಇದೇನಾಗುತ್ತೆ, ಕೊನೆಗೆ ಸಪ್ತವಾರ್ಷಿಕ ಯುದ್ಧಗಳು ನಡೆದು ಅದು ಎಂಡ್ ಆದಾಗ 1763ಕ್ಕೆ ಈ ಒಂದು ಯುದ್ಧ ಮುಕ್ತಾಯ ಆಗುತ್ತೆ. ಈ ಆಂಗ್ಲೋ ಫ್ರೆಂಚ್ ಯುದ್ಧ 1760ರ ವಾಂಡಿವಾಶ್ ಕದನೇನಿದೆ ಅದು ಸಹ ನಿಮಗೆ ಗೊತ್ತಿರಬೇಕು. ಈ ಎಕ್ಸಾಮಲ್ಲಿ ಆಂಗ್ಲೋ ಫ್ರೆಂಚ್ ವಾರ್ ಸ್ಟಾರ್ಟ್ ಆಗೋದಕ್ಕೆ 1746ರ ಒಂದು ಆಸ್ಟ್ರಿಯಾ ಉತ್ತರಾಧಿಕಾರತ್ವ, 1756ರ ಸಪ್ತವಾರ್ಷಿಕ ಯುದ್ಧ ಏನಿದೆ ಇದು ಮುಖ್ಯ ಕಾರಣ 1 ಮತ್ತು 3ನೇ ಆಂಗ್ಲೋ ಫ್ರೆಂಚ್ ವಾರಿಗೆ ಅಂತಕ್ಕಂಥದ್ದು. ಈ 1760ರ ವಾಂಡಿವಾಶ್ ಕದನದೊಂದಿಗೆ ಭಾರತದಲ್ಲಿ ಈ ಫ್ರೆಂಚರ ಪ್ರಾಬಲ್ಯ ಎಂಡ್ ಆಗುತ್ತೆ. ಏನಾಗುತ್ತೆ, ಈ ಫ್ರೆಂಚರ ಪ್ರಾಬಲ್ಯ ಎಂಡ್ ಆಗುತ್ತೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಎಸ್, 6ನೇ ಪ್ರಶ್ನೆ, ತಾಜ್ ಮಹಲ್ನ ವಾಸ್ತು ತಜ್ಞ ಯಾರು? ದಾರ್, ಉಸ್ತಾದಿದಾ, ಶಹಜಾನ್ ಮತ್ತು ಆಸಫ್ ಖಾನ್ ಅಂತಕ್ಕಂಥದ್ದು. ನೋಡಿ, ತಾಜ್ ಮಹಲ್ ನಿರ್ಮಾಣದ ಬಗ್ಗೆ ನಿಮಗೆ ಗೊತ್ತಿರಬೇಕು. 1631ರಲ್ಲಿ ಈ ಶಹಜಾನ್ನ ಮಡದಿ ಈ ಮಮ್ತಾಜ್ ಅಂತಕ್ಕಂಥವಳು ಏನಿದ್ದಾಳೆ ಇವರು ಮರಣ ಹೊಂದಿದಾಗ 1632ರಿಂದ 1653ರವರೆಗೆ ಸುಮಾರು 20-21 ವರ್ಷಗಳ ಕಾಲ ನಿರ್ಮಾಣವಾಗಿದ್ದು ತಾಜ್ ಮಹಲ್. ಈ ತಾಜ್ ಮಹಲ್ನ ವಿನ್ಯಾಸ ಮಾಡಿದಂಥವನು ಯಾರು ಅಂದರೆ ಈ ವೆನಿಷಿಯಾ, ಇಟಲಿಯ ವೆನಿಷಿಯಾದ ಈ ವೆರಿನಿಯೋ ಅಂತಕ್ಕಂಥವನು ಏನು ಮಾಡ್ತಾನೆ, ಇದನ್ನು ವಿನ್ಯಾಸ ಮಾಡ್ತಾನೆ. ಆದರೆ ಇದರ ಒಬ್ಬ ಶಿಲ್ಪಿ ಯಾರು ಅಂತ ಕೇಳಿದರೆ ಉಸ್ತಾದ್ ಈಸಾ ಏನಿದ್ದಾರೆ ಇವನು ಶಿಲ್ಪಿ. ನೋಡಿ, ತಾಜ್ ಮಹಲನ್ನು ನಿರ್ಮಾಣ ಮಾಡಿದ್ದು ಶಹಜಾನ್. ಇದೊಂದು ಪ್ರೇಮ ಸೌಧ ಅಂತ ಗೊತ್ತಿರಬೇಕು. ಏನಿದು, ಇದೊಂದು ಪ್ರೇಮ ಸೌಧ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು ಇದು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದನ್ನು ಕೆನ್ನೆಯ ಮೇಲಿನ ಚಿರಂತರ ಹನಿ ಅಂತಕ್ಕಂಥದ್ದು, ಕೆನ್ನೆಯ ಮೇಲಿನ ಚಿರಂತನ ಹನಿ ಅಂತಕ್ಕಂಥದ್ದನ್ನು ರವೀಂದ್ರನಾಥ್ ಟ್ಯಾಗೋರ್ ಕರೆದರು ಅಂತ ಗೊತ್ತಿರಬೇಕು. ತಾಜ್ ಮಹಲ್ ಬಿಳಿ ಅಮೃತ ಶಿಲೆಗಳಿಂದ ನಿರ್ಮಾಣ ಆಗಿದೆ ಅಂತ ಗೊತ್ತಿರಬೇಕು. ಹಾಗೆ ಟ್ವಿಟ್ಟರ್ ಖಾತೆಯನ್ನು ತೆರೆದಂತಹ ಮೊದಲ ಭಾರತೀಯ ಮೋನಮೆಂಟ್ ಯಾವುದು ಅಂದರೆ ತಾಜ್ ಮಹಲ್ ಅಂತ ಗೊತ್ತಿರಬೇಕು. ಈ ಯಮುನಾ ನದಿ ತೀರದಲ್ಲಿರ್ತಕ್ಕಂಥ ತಾಜ್ ಮಹಲ್ ಒಂದು ಪ್ರೇಮ ಸೌಧ, ಶಹಜಾನ್ ಕಟ್ಟಿಸ್ದ. ಆದರೆ ಶಿಲ್ಪಿ ಉಸ್ತಾದ್ ಈಸಾ. ಶಿಲ್ಪಿ ಯಾರು? ಉಸ್ತಾದ್ ಈಸಾ ಅಂತ ಗೊತ್ತಿರಬೇಕು. ದಕ್ಷಿಣದ ತಾಜ್ ಮಹಲ್ ಯಾವುದು ಅಂದರೆ ಈ ಬಿಜಾಪುರದಲ್ಲಿರ್ತಕ್ಕಂಥ ಇಬ್ರಾಹಿಂ ರೋಜಾ, ಡಾಕ್ಟರ್ ಕಜಿನ್ ಅಂತಕ್ಕಂಥ ಇತಿಹಾಸಕಾರ ದಕ್ಷಿಣದ ತಾಜ್ ಮಹಲ್ ಇಬ್ರಾಹಿಂ ರೋಜಾವನ್ನು ದಕ್ಷಿಣದ ತಾಜ್ ಮಹಲ್ ಅಂತ ಕರೆದಿದ್ದಾರೆ. ಎಸ್, ಹಾಗಾದರೆ 6ನೇ ಪ್ರಶ್ನೆಗೆ ನಮಗಿಲ್ಲಿ ಉತ್ತರ ಗೊತ್ತಾಯಿತು, ಉಸ್ತಾದ್ ಈಸಾ ಅಂತ. ನೆಕ್ಸ್ಟ್ ಅದಾದಮೇಲೆ ಮಹಾತ್ಮ ಗಾಂಧೀಜಿಯವರು ಯಾರ ಪ್ರಭಾವಕ್ಕೆ ಒಳಗಾಗಿದ್ದರು? ಒಬ್ಬ ಪರ್ಸನ್ ಆ್ಯಂಡ್ ಬುಕ್ಸ್. ನೋಡಿ, ಗಾಂಧೀಜಿಯವರು ಮತ್ತು ಭಗತ್ ಸಿಂಗ್ ಏನು ಸ್ಟೇಟ್ ಆ್ಯಂಡ್ ರೆವಲ್ಯೂಷನ್ ಅಂತ ಬುಕ್ಸ್ ಓದಿದವರು ಯಾರು? ವಾರ್ ಆ್ಯಂಡ್ ಪೀಸ್ ಅಂತ ಬುಕ್ಸ್ ಓದಿ ಹೇಗೆ ದೇಶಕ್ಕೆ ಸ್ವತಂತ್ರ ಕೊಡುವಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡಿದರು ಅಂತ. ನೋಡಿ, 1893ರಿಂದ 1915ರವರೆಗೆ ಸುಮಾರು 22 ವರ್ಷಗಳ ಕಾಲ ಇವರೇನು ಮಾಡ್ತಾರೆ, ಈ ಸೌತ್ ಆಫ್ರಿಕಾದಲ್ಲಿರ್ತಾರೆ. ಸುಮಾರು 3000 ಬುಕ್ಸನ್ನು ರೀಡ್ ಮಾಡಿದರು ಅಂತ ಹೇಳ್ತಾರೆ. ನೋಡಿ, ಗಾಂಧೀಜಿಯವರು ಏನು ಮಾಡ್ತಾರೆ, ಈ ಸೌತ್ ಆಫ್ರಿಕಾದಲ್ಲಿ
ಲಿಯೋ ಟಾಲಸ್ಟೈ ಫಾರ್ಮನ್ನು ಸಹ ಸ್ಟಾರ್ಟ್ ಮಾಡ್ತಾರೆ. ಲಿಯೋ ಟಾಲಸ್ಟೈ ಫಾರ್ಮ್ ಅಂತಕ್ಕಂಥದ್ದನ್ನು ಸಹ ಸ್ಟಾರ್ಟ್ ಮಾಡ್ತಾರೆ. ಈ ಪನಿಕ್ಸಿಯಾ ಸೆಟಲ್ಮೆಂಟ್ ಫಾರ್ಮ್ ಅಂತಕ್ಕಂಥದ್ದು, ಪೊಯಿನಿಕ್ ಸೆಟಲ್ಮೆಂಟ್ ಫಾರ್ಮ್ ಅಂತಕ್ಕಂಥದ್ದು ಸಹ ಗಾಂಧೀಜಿಯವರು ಆಫ್ರಿಕಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹಾಗಾದರೆ ಈ ಲಿಯೋ ಟಾಲಸ್ಟೈ ಅಂತಕ್ಕಂಥವ್ರು ಗಾಂಧೀಜಿಯ ಮೇಲೆ ಹೆಚ್ಚು ಪ್ರಭಾವ ಬೀರಿದಂಥ ವ್ಯಕ್ತಿ. ಇವರ ವಾರ್ ಆ್ಯಂಡ್ ಪೀಸ್ ಅಂತ, ಯುದ್ಧ ಮತ್ತು ಶಾಂತಿ ಅಂತಕ್ಕಂಥ ಕೃತಿ ಏನಿದೆ, ಇವರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿದಂತಹ ಕೃತಿ ಅಂತಕ್ಕಂಥದ್ದು ಮತ್ತು ವ್ಯಕ್ತಿ ಅಂತ. ಪರ್ಟಿಕ್ಯುಲರ್ ಇನ್ನೊಂದು ಕೃತಿ ಕೇಳಿದರೆ ಈ ಒಂದು ಜಾನ್ ರಸ್ಕಿನ್ ಏನಿದ್ದಾರೆ, ಈ ಜಾನ್ ರಸ್ಕಿನ್ ಅವರ ಅನ್ ಟು ದಿಸ್ ಲಾಸ್ಟ್ ಅಂತಕ್ಕಂಥ ಕೃತಿ ಏನಿದೆ, ಇದು ಗಾಂಧೀಜಿಯವರ ಮೇಲೆ ಹೆಚ್ಚು ಪ್ರಭಾವ ಬೀರಿದಂಥ ಕೃತಿ, ಹೆಚ್ಚು ಪ್ರಭಾವವನ್ನು ಬೀರಿದಂಥ ಕೃತಿ. ಒಂದು ಬಾರಿ ಆಫ್ರಿಕಾದಿಂದ ಇಂಗ್ಲೆಂಡಿಗೆ ಹೋಗುವಾಗ ಗಾಂಧೀಜಿ ಹಡಗಿನಲ್ಲಿ ಈ ಒಂದು ಹಿಂದ್ ಸ್ವರಾಜ್ ಹಿಂದ್ ಸ್ವರಾಜ್ ಕೃತಿಯನ್ನು ಬರೆದ್ರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಲೆನಿನ್, ಲಿಯೋ ಟಾಲಸ್ಟೈ, ಬರ್ನಾರ್ಡ್ ಶಾ, ಕಾರ್ಲ್ ಮಾರ್ಕ್ಸ್ ಗೊತ್ತಿದೆ ನಿಮಗೆ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ದಾಸ್ ಕ್ಯಾಪಿಟಲ್ ಏನಿದೆ, ಈ ಕೃತಿಗಳ ಬಗ್ಗೆನೂ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಕಾರ್ಲ್ ಮಾರ್ಕ್ಸ್ ಅವರ ಹೋರಾಟದ ಬಗ್ಗೆನೂ ಸಹ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ. ನೋಡಿ, ಭಾರತಕ್ಕೆ ಮೊದಲಾಗಿ ಕೊನೆಯದಾಗಿ ಹೋದಂಥವ್ರು ಪೋರ್ಚುಗೀಸರು. 1498 ಮೇ 17ನೇ ತಾರೀಕು ಬರ್ತಾರೆ. ಅದಾದ ನಂತರ 1961ರವರೆಗೂ ಅವ್ರು ಇಲ್ಲೇ ಇರ್ತಾರೆ. ನೆಕ್ಸ್ಟ್ ಹಾಗಾದರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗುತ್ತೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಪೂರ್ವ ರಾಷ್ಟ್ರಗಳ ವ್ಯಾಪಾರಕ್ಕಾಗಿ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗುತ್ತೆ. ಆದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ, ಒಂದು ಖಾಸಗಿ ಕಂಪನಿ ಅಥವಾ ಜಾನ್ ಕಂಪನಿ 1600 ಡಿಸೆಂಬರ್ಲಿ, ಅಥವಾ ನಿಮಗೆ ಇದು ಸ್ಟಾರ್ಟ್ ಆಗಿದ್ದು ಎಲಿಜಬೆತ್ ಫಸ್ಟಲ್ಲಿ. ನೋಡಿ, ಹಾಗಾದರೆ ಇದಾದ ಮೇಲೆ ನಮಗೆ ಇನ್ನೊಂದು ವಿಶೇಷವಾಗಿ ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ 1664ರಲ್ಲಿ. ನೆಕ್ಸ್ಟ್ ಅದೇ ರೀತಿಯಾಗಿ ಭಾರತದಲ್ಲಿ ಸ್ವೀಡಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ 1731ರಲ್ಲಿ. ಎಷ್ಟರಲ್ಲಿ? 1731ರಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಎಸ್, ಹಾಗಾದರೆ ಈ ಒಂದು ಘಟನೆಗಳ ಬಗ್ಗೆ ನಮಗೆ ಮಾಹಿತಿ ಬೇಕಾಗುತ್ತೆ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಖಾಸಗಿ ಜಾನ್ ಕಂಪನಿ. ಈ ವೈಟ್ ಮತ್ತೆ ಅಂತಕ್ಕಂಥವ್ರು ಏನು ಮಾಡಿದ್ರು, ಇದನ್ನು ಸ್ಟಾರ್ಟ್ ಮಾಡಿದರು. ಇದು ಸ್ಟಾರ್ಟ್ ಆಗಿದ್ದು ಎಷ್ಟರಲ್ಲಿ ಅಂದರೆ 1600ರಲ್ಲಿ. 1602ರಲ್ಲಾಗಿದ್ದು ನಿಮಗೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ, 1600ರಲ್ಲಾಗಿದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಆದ 15 ಇಯರ್ಸ್, 15 ವರ್ಷಗಳ ಕಾಲ ಆಳ್ವಿಕೆ ಮಾಡಬೇಕಾಗಿತ್ತು. ಆದರೆ ಭಾರತೀಯ ದುರ್ಬಲತೆಯನ್ನು ನೋಡಿಕೊಂಡು ಇದೇನು ಮಾಡ್ತು, 1858ರವರೆಗೆ ಭಾರತದಲ್ಲಿ ಆಳ್ವಿಕೆ ಮಾಡ್ತು ಖಾಸಗಿ ಕಂಪನಿ ವ್ಯಾಪಾರಕ್ಕಾಗಿ. ನೆಕ್ಸ್ಟ್ ಫ್ರೆಂಚ್ ಆ್ಯಂಡ್ ಸ್ವೀಡಿಷ್ 1731ರಲ್ಲಿ ಸ್ವೀಡಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದರ ಬಗ್ಗೆನ ಸಹ ನಿಮಗೆ ಮಾಹಿತಿ ಇರಬೇಕು. ಎಸ್, ಹಾಗಾದರೆ ಈ ಪ್ರಶ್ನೆಗಳಲ್ಲಿ ಪೋರ್ಚುಗೀಸರೇ ಮೊದಲಿಗೆ ಬಂದದ್ದು, ಕೊನೆಯದಾಗಿ ಹೋದಂಥವರು ಪೋರ್ಚುಗೀಸರು. ನೆಕ್ಸ್ಟ್ ತಿರುಮಲ ರಾವ್ ಯಾರ ಅಧೀನದಲ್ಲಿ ಉನ್ನತ ಹುದ್ದೆ ಹೊಂದಿದ್ದರು? ರಾಜ ಒಡೆಯರ್, ಟಿಪ್ಪು ಸುಲ್ತಾನ್, ಹೈದರ್ ಅಲಿ, ರಾಣಿ ಲಕ್ಷ್ಮಮ್ಮಣಿ. ನೋಡಿ, ರಾಜ ಒಡೆಯರ್ ಅಂತಕ್ಕಂಥದ್ದು ಗೊತ್ತಿದೆ. ಮೈಸೂರಿನಲ್ಲಿ 1610ರಲ್ಲಿ ಈ ಒಂದು ದಸರಾ ಉತ್ಸವವನ್ನು ಸ್ಟಾರ್ಟ್ ಮಾಡಿದವರು. ಟಿಪ್ಪು ಗೊತ್ತಿದೆ, 1799 ಶ್ರೀರಂಗಪಟ್ಟಣದಲ್ಲಿ ಮಡಿದವರು. ಹೈದರ್ ಅಲಿ ಗೊತ್ತಿದೆ, 1761ರಲ್ಲಿ ಈ ಒಂದು ಮೈಸೂರಿನ ಸರ್ವಾಧಿಕಾರಿ ಆದಂಥವ್ರು ಯಾರು ಅಂದರೆ ಹೈದರ್ ಅಲಿ, ದಿಂಡಿಗಲ್ಲಿನ ಫೌಜದಾರ ಆದಮೇಲೆ. ಆದರೆ ಈ ಎರಡನೇ ರಾಜ ಒಡೆಯರ ಮಡದಿಯಾದಂಥ ರಾಣಿ ಲಕ್ಷ್ಮೀ ಅಮ್ಮಣ್ಣಿ ಏನಿದ್ದಾರೆ, ಇವ್ರ ಕಾಲದಲ್ಲಿ ಈ ತಿರುಮಲ ರಾವ್ ಅಂತಕ್ಕಂಥವ್ರು ಹೈಯರ್ ಪೋಸ್ಟ್ ಅಂದರೆ ಉನ್ನತ ಹುದ್ದೆಗಳನ್ನು ತಗೊಳ್ತಾರೆ. ಅದೇ ರೀತಿಯಾಗಿ ಈ ಕೆಂಪ ನಂಜ ಅಮ್ಮಣ್ಣಿ ಅಂತಕ್ಕಂಥವ್ರು ಏನಿದ್ದಾರೆ, ಕೆಂಪ ನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಅಂತಕ್ಕಂಥದ್ದು 1897ರಲ್ಲಿ ಈ ಕೆಂಪ ನಂಜಮ್ಮಣ್ಣಿ ಈ ವಾಣಿ ವಿಲಾಸ ಸನ್ನಿಧಾನ ಏನಿದ್ದಾರೆ, ಇವರು ಈ ವಾಣಿ ವಿಲಾಸ ಸಾಗರವನ್ನು ನಿರ್ಮಾಣ ಕಾರ್ಯ ಸ್ಟಾರ್ಟ್ ಮಾಡ್ತಾರೆ 1897ರಲ್ಲಿ. ರಾಣಿ ಲಕ್ಷ್ಮಮ್ಮಣ್ಣಿ ಬೇರೆ, ಕೆಂಪ ನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಬೇರೆ, ಅವರು ಬೇರೆ. ಎಸ್, ಹಾಗಾದರೆ ಇಲ್ಲಿನ ಪ್ರಶ್ನೆಗೆ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ, ರಾಣಿ ಲಕ್ಷ್ಮ ಅಮ್ಮಣ್ಣಿ ಅಂತಕ್ಕಂಥದ್ದು. ನೆಕ್ಸ್ಟ್ ಹಾಗಾದರೆ ಆ ಪ್ರಶ್ನೆ ಆದಮೇಲೆ ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ವಶಪಡಿಸಿಕೊಂಡಿದ್ದು ಕಲ್ಕತ್ತಾ, ಮಂಗಳೂರು, ಮದ್ರಾಸ್ ಮತ್ತು ಹೈದರಾಬಾದ್ ಅಂತಕ್ಕಂಥದ್ದು. ನೋಡಿ, ನಮಗೆ 1767ರಿಂದ
1799ರವರೆಗೆ ಈ 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆಯುತ್ತೆ. 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆಯುತ್ತೆ. ಫಸ್ಟ್ ಮೈಸೂರು ಯುದ್ಧ ಆಗ್ತಕ್ಕಂಥದ್ದೇ ಈ ಮದ್ರಾಸ್ ಒಪ್ಪಂದದೊಂದಿಗೆ. ನೆಕ್ಸ್ಟ್ ಆಗ್ತಕ್ಕಂಥದ್ದು ಈ ಮಂಗಳೂರು ಒಪ್ಪಂದದೊಂದಿಗೆ. ನೆಕ್ಸ್ಟ್ ಆಗ್ತಕ್ಕಂಥದ್ದು ಶ್ರೀರಂಗಪಟ್ಟಣ. 4ನೇದು ಸಹ ಆಗಿದ್ದು ಈ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಈ ಬ್ರಿಟಿಷರನ್ನು ಸೋಲಿಸಿದ ಮೊದಲ ದೇಶೀಯ ಸುಲ್ತಾನ ದೊರೆ ಯಾರು ಅಂದರೆ ಈ ಒಂದು ಹೈದರಾಲಿ. ಈ ಹೈದರಾಲಿ ಏನು ಮಾಡ್ತಾನೆ, ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಈ ಬ್ರಿಟಿಷರ ವಶದಲ್ಲಿದ್ದಂತಹ ಮಡ್ರಾಸನ್ನು ವಶಪಡಿಸಿಕೊಳ್ತಾನೆ. ಬ್ರಿಟಿಷರ ವಶದಲ್ಲಿದ್ದಂತಹ ಮಡ್ರಾಸನ್ನು ವಶಪಡಿಸ್ಕೊಳ್ತಾನೆ. ಹಾಗಾಗಿ ಇದರ ಬಗ್ಗೆ ನಿಮಗೆ ಉನ್ನತವಾದಂಥ ಮಾಹಿತಿ ಬೇಕಾಗುತ್ತೆ. ನೋಡಿ, ಕಲ್ಕತ್ತಾ, ಮಂಗಳೂರು, ಮದ್ರಾಸ್ ಮತ್ತು ಹೈದರಾಬಾದ್ ಇದಕ್ಕೆ ಸಂಬಂಧಿಸಿದಂಥ ಘಟನೆಗಳನ್ನು ಸಹ ನೀವಿಲ್ಲಿ ಸ್ಟಡಿ ಮಾಡ್ಬೋದು. ಇದರ ಬಗ್ಗೆ ಮಾಹಿತಿನೂ ಸಹ ನಿಮಗೆ ಇರಬೇಕು. ಎಸ್, ಹಾಗಾದರೆ ಅದಾದಮೇಲೆ 1940ರಲ್ಲಿ ಕಾಂಗ್ರೆಸ್ ಬ್ರಿಟಿಷರ ವಿರುದ್ಧ ಯಾವ ರೀತಿಯ ಹೋರಾಟದ ಸಂಘಟನೆ ಮಾಡಿತ್ತು? ಸಶಸ್ತ್ರ ಹೋರಾಟ, ಅಸಹಕಾರ, ವೈಯಕ್ತಿಕ ಸತ್ಯಾಗ್ರಹ, ಕಾನೂನು ಭಂಗ ಚಳವಳಿ. ನೋಡಿ, 1940 ಅಂದ ತಕ್ಷಣ ಈ 3 ಸೋಪಾನಗಳು ಮುಕ್ತಾಯ ಆಗೋದಕ್ಕಿಂತ ಮುಂಚೆ ನೋಡಿ, ಭಾರತ ಸ್ವತಂತ್ರಕ್ಕೆ ಮೊದಲ ಸೋಪಾನ ಈ ಒಂದು 1920ರ ನಾನ್ ಕೋಆಪರೇಷನ್ ಮೂಮೆಂಟ್. ಹಾಗೆ 2ನೇ ಸೋಪಾನ 1930ರ ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟ್. ಹಾಗೆ 3ನೇ ಸೋಪಾನ 1942ರ ಈ ಒಂದು ಕ್ವಿಟ್ ಇಂಡಿಯಾ ಮೂಮೆಂಟ್. ಇವುಗಳ ನಡುವೆ ಒಂದು ಇಂಡಿವಿಜುವಲ್ ಮೂಮೆಂಟ್ ಅಂತ ಆಯಿತು. ಯಾವುದಾಯಿತು? ಒಂದು ಇಂಡಿವಿಜುವಲ್ ಮೂಮೆಂಟ್ ಅಂತ ಆಯಿತು 1940ರಲ್ಲಿ. ಗಾಂಧೀಜಿಯವರ ಗೈಡೆನ್ಸ್ ಮೇರೆಗೆ ಇದರ ಮೊದಲ ಅಧ್ಯಕ್ಷರಾದಂಥವರೇ ಈ ವಿನೋಬಾ ಭಾವೆ ಆಚಾರ್ಯ ಅಂತ. ಇದರ 2ನೇವರು ಯಾರು ಅಧ್ಯಕ್ಷರಾದಂಥವ್ರು? ನೆಹರು ಅಂತ. ನೋಡಿ, ಇಲ್ಲಿ ವಿನೋಬಾ ಭಾವೆ ಆದಮೇಲೆ ಈ ನೆಹರು ಅವರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ವೈಯಕ್ತಿಕ ಸತ್ಯಾಗ್ರಹ ಅಂದರೆ ಬ್ರಿಟಿಷ್ ಕಾನೂನುಗಳಿಗೆ ನಾವು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ನೀಡಲ್ಲ. ಬ್ರಿಟಿಷರ ವಿರುದ್ಧ ಅವರ ಹೋರಾಟಗಳನ್ನು, ಕಾನೂನುಗಳನ್ನು, ಶಾಲೆಗಳನ್ನು ಬಿಡ್ತಕ್ಕಂಥದ್ದು, ಸಹಕರಿಸದೇ ಇರತಕ್ಕಂಥ ಹೋರಾಟವನ್ನು, ವೈಯಕ್ತಿಕ ಚಳವಳಿ ಎಲ್ಲವನ್ನೂ ಕೈ ಬಿಟ್ಬಿಡ್ತಾರೆ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ಅಂತಕ್ಕಂಥ ಇಂಡಿವಿಜುವಲ್ ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ ಗಾಂಧೀಜಿ 1940. ಈ ವಿನೋಬಾ ಭಾವೆ ಅವರೇ ಅದರ ಅಧ್ಯಕ್ಷರು, ಮೊದಲ ಅಧ್ಯಕ್ಷರು. 2ನೇ ಅದರ ನಾಯಕ ಯಾರಾಗಿದ್ದರು ಅಂದರೆ ನೆಹರು ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು, ಝಾರ್ ದೊರೆಗಳ ಸರ್ವಾಧಿಕಾರ ಯಾವುದರೊಂದಿಗೆ ಕೊನೆಗೊಂಡಿತು? ಇದು ರಿಪೀಟೆಡ್ ಪ್ರಶ್ನೆ. ಇಟಲಿ ಮತ್ತು ಜರ್ಮನಿ ಏಕೀಕರಣದ ಬಗ್ಗೆ ನೋಡಿದ್ರಾ? ನಮಗೆ ಈ ಒಂದು 1789ರಲ್ಲಿ ಫ್ರಾನ್ಸ್ ಮಹಾಕ್ರಾಂತಿ, 1917ರಲ್ಲಿ ರಷ್ಯಾ ಮಹಾಕ್ರಾಂತಿ, ಹಾಗೆ ನಮಗೆ ವಿಶೇಷವಾಗಿ ಈ ಅಮೇರಿಕಾ ಕ್ರಾಂತಿ ಆಗಿದ್ದ್ರ ಬಗ್ಗೆನೂ ಬೇಕಾಗುತ್ತೆ. ನೋಡಿ, ಇಲ್ಲಿ ಝಾರ್ ದೊರೆಗಳು ಅಂದ ತಕ್ಷಣ ನಮಗೆ ರಷ್ಯಾ ಕ್ರಾಂತಿ ಏನಿದೆ ಇವರ ಆಡಳಿತದಲ್ಲಿ ಅಂತ್ಯ ಆಗಿದ್ದ್ರ ಬಗ್ಗೆ, ಝಾರ್ ದೊರೆಗಳು ಅಂದರೆ ಇವರ ಆಡಳಿತ ಅಂತ್ಯ ಆಗಿದ್ದ್ರ ಬಗ್ಗೆನೂ ಸಹ ನಮಗೆ ಗೊತ್ತಿರಬೇಕು. 1763ರಲ್ಲಿ ಅಮೇರಿಕ ಕ್ರಾಂತಿಯಾಗಿ 1776ರಲ್ಲಿ ಬ್ರಿಟಿಷ್ ವಸಾಹತುಶಾಹಿಯಿಂದ ಅಮೇರಿಕಾ USA ಅಂತಕ್ಕಂಥದ್ದು ಏನಾಗುತ್ತೆ, ಈ ಸ್ವತಂತ್ರಗೊಳ್ಳುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಸ್ವತಂತ್ರಗೊಳ್ಳುತ್ತೆ ಅಂತ. ರಷ್ಯಾ ಕ್ರಾಂತಿ ಏನಿದೆ ಇದು ನಿಮಗೆ ವಿಶೇಷವಾಗಿ ಗೊತ್ತಿರಲಿ. ರಷ್ಯಾ ಕ್ರಾಂತಿಗೆ ಸಂಬಂಧಿಸಿದಂಥ ಘಟನೆಗಳು ಸಹ ನಮಗೆ ಗೊತ್ತಿರಬೇಕು. ಝಾರ್ ದೊರೆಗಳ ಸರ್ವಾಧಿಕಾರ ಯಾವುದರೊಂದಿಗೆ ಕೊನೆಗೊಂಡಿತು ಅಂದರೆ ಇದರೊಂದಿಗೆ. ನೆಕ್ಸ್ಟ್, ಮೊದಲ ಮಹಾಯುದ್ಧ ಆರಂಭವಾದ ವರ್ಷ. ನೋಡಿ, ಇಲ್ಲಿ ಮೊದಲ ಮಹಾಯುದ್ಧ ಆರಂಭವಾದ ವರ್ಷಗಳಿಗೆ ಅನುಗುಣವಾಗಿ ನಾವಿಲ್ಲಿ ಕೇಳ್ತಾ ಹೋಗಿದ್ದಾರೆ. ನೋಡಿ, ಮೊದಲ ಮಹಾಯುದ್ಧ 1914 ಈ ಒಂದು ಜುಲೈ 28 ಡೇಟ್ ಕೇಳ್ತಾನೆ. ನೆಕ್ಸ್ಟು ಇದು ಮುಕ್ತಾಯ ಆಗಿದ್ದು ನವೆಂಬರ್ 11, 1918ಕ್ಕೆ ಇದು ಮುಕ್ತಾಯ ಆಗುತ್ತೆ. ಜುಲೈಯಲ್ಲಿ ಸ್ಟಾರ್ಟ್ ಆಯಿತು, ಆಗಿದು ನವೆಂಬರಲ್ಲಿ ಮುಕ್ತಾಯ ಆಗಿದ್ರ ಬಗ್ಗೆನೂ ಸಹ ಗೊತ್ತಿರಬೇಕು. ಆದರೆ ಈ ಮೊದಲ ಮಹಾಯುದ್ಧ ಎಂಡ್ ಆಗಿದ್ದು 1919ರ ಈ ಒಂದು ವರ್ಸೆಲ್ಸ್ ಒಪ್ಪಂದದೊಂದಿಗೆ ಏನಾಗುತ್ತೆ ಅಂದರೆ ಇದು ಎಂಡ್ ಆಗ್ತಾ ಹೋಗುತ್ತೆ. ವರ್ಸೆಲ್ಸ್ ಅಗ್ರಿಮೆಂಟೊಂದಿಗೆ ಇದು ಎಂಡ್ ಆಗ್ತಾ ಹೋಗುತ್ತೆ. ನಮಗೆ ಮೊದಲ ಮಹಾಯುದ್ಧ ಆರಂಭವಾದ ವರ್ಷ ಮತ್ತು ಅಂತ್ಯ ಆಗಿದ್ದು ಮತ್ತು ವರ್ಸೆಲ್ಸ್ ಅಗ್ರಿಮೆಂಟೊಂದಿಗೆ ಇದು ಎಂಡ್ ಆಗಿದ್ದರ ಬಗ್ಗೆನೂ ಸಹ ನಿಮಗೆ ಮಾಹಿತಿ ಇರಲಿ ಸ್ನೇಹಿತರೆ. ಎಸ್, ಹಾಗಾದರೆ ಇದಾದಮೇಲೆ ನಮಗೆ ಮತ್ತೆ ಕೆಳಗಿನ ಪಾಕಿಸ್ತಾನ ಎಂಬ ಪದವನ್ನು ಹುಟ್ಟು ಹಾಕಿದವರು ಯಾರು? ನೋಡಿ, ಸರ್ ಸೈಯದ್ ಅಹಮದ್ ಖಾನ್. ನೋಡಿ, ಇಲ್ಲಿ ಮೊಹಮ್ಮದ್ ಇಕ್ಬಲ್. ನೆಕ್ಸ್ಟು ರಹಮತ್ ಅಲಿ, ಮೊಹಮ್ಮದ್ ಅಲಿ ಜಿನ್ನಾ. ನೋಡಿ, ಪಾಕಿಸ್ತಾನ ಡಿವೈಡ್ ಆದಾಗ ಪಾಕಿಸ್ತಾನದ ಮೊದಲ ಒಂದು ಪ್ರಧಾನಿ ಆದಂಥವ್ರು, ಪ್ರೈಮ್ ಮಿನಿಸ್ಟರ್ ಆದಂಥವ್ರು ಜಿನ್ನಾ ಅವರು. ನೋಡಿ, ಜಿನ್ನಾ ಅವರ ಸಹೋದರ ರೆಹಮತ್ ಅಲಿ ಇಂಗ್ಲೆಂಡಿನ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದರು. ಇವರು 1933ರಲ್ಲಿ ಈ ಒಂದು ಪಾಕಿಸ್ತಾನ್ ಅಂತಕ್ಕಂತಹ ಪದವನ್ನು ಏನು ಮಾಡಿದರು, ಹುಟ್ಟು ಹಾಕಿದರು ಅಂತ.
ಪಿ ಅಂದರೆ ಪಂಜಾಬಿನ ಕೆಲವು ಪ್ರಾಂತ್ಯಗಳು, ಅಫ್ಘಾನ್ ಅಂದರೆ ಅಫ್ಘಾನಿಸ್ತಾನದ ಕೆಲವು ಜಿಲ್ಲೆಗಳು, ಕಾ ಅಂದರೆ ಕಾಶ್ಮೀರದ ಕೆಲವು ಭಾಗಗಳು, ಸಿಂಧ್ ಅಂದರೆ ಸಿಂಧು ಪ್ರದೇಶದಲ್ಲಿದ್ದಂಥ ಕೆಲವು ಭಾಗಗಳು, ಸ್ಥಾನ್ ಅಂದರೆ ಈ ಒಂದು ಬಲೂಚಿಸ್ತಾನದ ಕೆಲವನ್ನು ಜಿಲ್ಲೆಗಳಿಗೆ ಏನು ಮಾಡಿದರು ಅಂದರೆ ಪಾಕಿಸ್ತಾನ ಅಂತಕ್ಕಂಥ ಹೆಸರನ್ನಿಟ್ಟು 1933ನಲ್ಲಿ. ಹಾಗಾಗಿ ನಂತರ ಇದು ಪಾಕಿಸ್ತಾನ ಅಂತ ನಾಮಕರಣ ಮಾಡಿದವರು ಯಾರು ಅಂದರೆ ರೆಹಮತ್ ಅಲಿ. ಅವರೊಬ್ಬರು ಇಂಗ್ಲೆಂಡಲ್ಲಿ ಓದ್ತಾ ಇದ್ದಂಥ ಸ್ಟೂಡೆಂಟ್ ಅಂತ ಗೊತ್ತಿರಬೇಕು. ನೋಡಿ, ಸರ್ ಮೊಹಮ್ಮದ್ ಇಕ್ಬಲ್ ಯಾರು ಅಂದರೆ ಫಾದರ್ ಆಫ್ ಡ್ಯುಯಲ್ ನೇಷನ್ ಥಿಯರಿ ಅಂತ ಕರಿತೀವಿ. ದ್ವಿರಾಷ್ಟ್ರ ಸಿದ್ಧಾಂತದ ಪಿತಾಮಹ ಯಾರು ಅಂದರೆ ಈ ಒಂದು ಮೊಹಮ್ಮದ್ ಇಕ್ಬಲ್. ಸರ್ ಸೈಯದ್ ಅಹಮದ್ ಖಾನ್ ಬಗ್ಗೆ ನಿಮಗೆ ಗೊತ್ತಿದೆ. ಈ ಒಂದು ಹಾಲಿಗರ್ ಮೂಮೆಂಟ್ ಆ ಮೂಮೆಂಟಲ್ಲಿ ಇದ್ದಂಥ ಪ್ರಮುಖವಾದಂಥ ವ್ಯಕ್ತಿ 1875 ಅಂತ. ಎಸ್, ಹಾಗಾದರೆ 14ನೇ ಪ್ರಶ್ನೆ ಉತ್ತರ ಗೊತ್ತಾಯಿತು, ರೆಹಮತ್ ಅಲಿ ಅಂತಕ್ಕಂಥವ್ರು. ನೆಕ್ಸ್ಟ್, ಅಮೇರಿಕ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿದ್ದು ಜೂನ್ 4, 1776. ಈಗ ತಾನೇ ಹೇಳಿದೆ, ಈ ಬ್ರಿಟಿಷ್ ವಸಾಹತುಶಾಹಿಯಿಂದ ಮೊದಲು ಸ್ವಾತಂತ್ರ್ಯ ಘೋಷಿಸಿಕೊಂಡಿದ್ದೆ ಅಮೇರಿಕ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಈ ಥರದ ಸುಮಾರು ಪ್ರಶ್ನೆಗಳ ಬಗ್ಗೆ ನೀವು ಮಾತಾಡೋದು. ಎಸ್, ಹಾಗಾದರೆ ನಾವು ಇವತ್ತು ಈ ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.